ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆಯೋ ಅಷ್ಟೇ ಸೈಬರ್ ಪ್ರಕರಣಗಳು ಕೂಡ ದಿನೇ ದಿನೇ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರು, ಪ್ರತಿಷ್ಠಿತ ವಿದ್ಯೆಯಲ್ಲಿರುವವರು, ಹಾಗೆಯೇ ಉದ್ಯೋಗವನ್ನು ಪಡೆದಿರೋರೇ ಈ ವಂಚನೆಗೆ ಒಳಗಾಗ್ತಾ ಇರುವಂಥದ್ದು. ನಿಜಕ್ಕೂ ಸೈಬರ್ ಪ್ರಕರಣ ಏನು? ಸೈಬರ್ ಪ್ರಕರಣದಿಂದ ಎಷ್ಟೆಲ್ಲ ಯುವಕರು ಈಗಾಗಲೇ ಹಣವನ್ನು ಕಳ್ಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಸೈಬರ್ ವಂಚಕರ ಟಾರ್ಗೆಟ್ ವೃದ್ಧರು ಆಗಿರ್ಬೋದು, ಬಹಳಷ್ಟು ಅಮಾಯಕರನ್ನು ತಮ್ಮ ಬಳೆಗೆ ಬೀಳಿಸ್ಕೊಂಡು ಹಣವನ್ನು ಕೂಡ ಅವರು ವಂಚನೆ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಪೊಲೀಸ್ ಇಲಾಖೆ ಟೆಕ್ನಾಲಜಿಯನ್ನ ಹಿಡಿದುಕೊಂಡು ಯಾವ ರೀತಿ ಆರೋಪಿಗಳನ್ನ ಹೆಡಿಮುರಿ ಕಟ್ತಾ ಇದ್ದಾರೆ, ಜನಸಾಮಾನ್ಯರು ಇದಕ್ಕೆ ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಈಗಿನ ಜನರೇಷನ್ ಅಲ್ಲಿ ಸೈಬರ್ ಕ್ರೈಮ್ ಪ್ರತಿದಿನ ಹೆಚ್ಚಾಗ್ತಾ ಇದೆ. ನಿನ್ನೆ ತಾನೇ 1 ಕೋಟಿ ಮೊತ್ತದ ಹಣವನ್ನ ಕೂಡ ಮಹಿಳೆ ಕಳ್ಕೊಂಡಿರುವಂತದ್ದು. ಸದ್ಯ ಇದರ ಬಗ್ಗೆ ಯೂತ್ಸ್ ಆಗಿರ್ಬೋದು, ಜನಸಾಮಾನ್ಯರು ಏನ್ ಹೇಳ್ತಾರೆ, ಬನ್ನಿ ಮಾತಾಡ್ಸ್ತಾ ಬರುವ. ಸರ್, ಎಲ್ಲೋ ಒಂದು ಕಡೆ ನಾವು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದೀವಿ, ಆದ್ರೆ ಅದರ ಜೊತೆಗೆ ನಾವು ವಂಚನೆಗೆ ಕೂಡ ಒಳಗಾಗ್ತಾ ಇದ್ದೀವಿ. ಸೀನಿಯರ್ ಆಗಿ ಏನ್ ಹೇಳ್ತೀರಾ? ನೋಡಿ, ಇವತ್ತು ಈ ನಾಗರಿಕತೆ ಬೆಳೆದ ಹಾಗೆ ಜನರ ಒಂದು ಅತಿ ಆಸೆ ಕೂಡ ಹೆಚ್ಚಾಗ್ತಾ ಇದೆ. ಇದು ಭಾಳ ಮುಖ್ಯವಾಗಿ ಈ ಸೈಬರ್ ಕ್ರೈಮ್ ಆಗ್ತಾ ಇರೋದು 2 ವಿಧಾನದಲ್ಲಿ. ಒಂದು, ಜನರನ್ನು ಭಾವನಾತ್ಮಕವಾಗಿ ಕೆರಳಿಸಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಂದು, ಅವರನ್ನು ದಿಕ್ತಪ್ಪಿಸಿ ಅವರಲ್ಲಿರ್ತಕ್ಕಂಥ ಹಣವನ್ನು ದೋಸ್ತಕ್ಕಂಥದ್ದಕ್ಕೆ ಇವತ್ತು ಭಾಳ ಪ್ರಮುಖವಾಗಿ ಈ ಸೈಬರ್ ಕ್ರೈಮಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈ ಜನನೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಹಣ ದುಪ್ಪಟ್ಟಾಗುತ್ತೆ ಅಥವಾ ಏನೋ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಬಲೆಗೆ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಅಶ್ಲೀಲತೆಯನ್ನು ಬಳಸ್ಕೊಂಡು ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಅವರಿಗೆ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ದಿಕ್ಕಿನಲ್ಲೂ ಕೂಡ ಇವತ್ತು ಈ ಸಮಾಜ ಸಾಗ್ತಾ ಇದೆ. ಸೊ ಇದಕ್ಕೆ ಕಟ್ಟುನಿಟ್ಟಾಗಿ ನಮ್ಮ ಸರ್ಕಾರಗಳು ಈ ತಂತ್ರಜ್ಞಾನವನ್ನು ದುರುಪಯೋಗ ಯಾವ ರೀತಿ ಆಗ್ತಾ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಕಟ್ಟುನಿಟ್ಟಿನ ಒಂದು ಕಠಿಣ ಕ್ರಮಗಳನ್ನು ಅನುಸರಿಸಬೇಕಾಗಿರ್ತಕ್ಕಂಥ ಅಗತ್ಯತೆ ತುಂಬಾ ಇದೆ ಮೇಡಮ್. ಸರ್, ಈಗ ನೀವೇ ನೋಡ್ತಾ ಇರ್ಬೋದು, ಇತ್ತೀಚಿನ ಯುವಕರು ಕೂಡ ಬಹಳಷ್ಟು ಎಜುಕೇಶನ್ ಅನ್ನ ಪಡೆದಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ವಂಚಕರು ಎಲ್ಲೋ ಇದ್ಕೊಂಡು, ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಅನ್ನು ಕೇಳುವಂತ ಈ ಸಂದರ್ಭದಲ್ಲಿ OTP ಅನ್ನು ಹೇಳ್ತಾರೆ. ಯಾಕೆ ನಮ್ಮ ಯುವ ಜನತೆ ಮುಗ್ಧರಾಗ್ತಾ ಇದ್ದಾರೆ? ಇಲ್ಲ, ಯುವ ಜನರು ಮುಗ್ಧರಾಗ್ತಾ ಇಲ್ಲ, ಚಿಂತನಶೀಲತೆ ಕಮ್ಮಿ ಆಗ್ತಾ ಇದೆ, ಕ್ರಿಯಾಶೀಲತೆ ಯುವಕರಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ. ಸಮಾಜದ ಬಗ್ಗೆ ಅವರಿಗೆ ಅರಿವೇ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣಕ್ಕೆ ಈ ಸಮಾಜ ಇವತ್ತು ಹೋಗ್ತಾ ಇದೆ. ಇದು ಯುವಕರಲ್ಲಿ ನೈತಿಕ ಅಧಪತನಕ್ಕೂ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದ್ದೀವಿ. ಎರಡನೇದು, ಒಂದು 3-4 ದಶಮಾನಗಳ ಹಿಂದೆ ಅವನು ಬೆವರು ಸುರಿಸಿ ದುಡಿಬೇಕು, ಕಷ್ಟ ಏನು, ಸಮಾಜ ಏನು, ಸಂಬಂಧಗಳೇನು ಅಂತ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು ಒಂದು ಕಡೆ ಎಲ್ಲ ನಾನು ಐಷಾರಾಮಿ ಬದುಕೊಬೇಕು, ನಾನು ತಕ್ಷಣವೇ ಶ್ರೀಮಂತ ಆಗಬೇಕು ಅಥವಾ ತಕ್ಷಣವೇ ನಾವು ಎಲ್ಲ ಭೋಗಗಳನ್ನು ನಾನು ಅನುಭವಿಸಬೇಕು ಅಂತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಮಾನಸಿಕತೆಗೆ ಇವತ್ತು ಯುವ ಸಮುದಾಯ ಒಳಗಾಗ್ತಾ ಇದೆ. ಇದಕ್ಕೆ ನಮ್ಮ ಕಂಪ್ಯೂಟರ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ಈ ತಂತ್ರಜ್ಞಾನ ಇವತ್ತು ದುರ್ಬಳಕೆ ಮಾಡಿಕೊಂಡು ಆ ಧಾವಂತದಲ್ಲಿ ಅವ್ರ ಬದುಕನ್ನು ಇವತ್ತು ನಾಶ ಮಾಡ್ಕೊಳ್ತಕ್ಕಂಥದ್ದಾಗ್ತಾ ಇದೆ. ಮತ್ತೊಬ್ಬರ ಬದುಕಿಗೂ ಕೂಡ ಸಂಚಕಾರ ತರ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಏನು ಈ ತಂತ್ರಜ್ಞಾನದಲ್ಲಿ ದುರ್ಬಳಕೆ ಆಗ್ತಾ ಇದೆ ಅಥವಾ ಈ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದೆ, ಅದಕ್ಕೆ ತಡೆಗಟ್ಟಲಿಕ್ಕೆ ಯಾವೆಲ್ಲ ಕಠಿಣ ಕ್ರಮಗಳನ್ನು ಇವತ್ತು ಭಾಳಷ್ಟು ಕ್ರಮಗಳಿಗಾಗಲೇ ಸರ್ಕಾರ, ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಕೈಗೊಳ್ತಿದೆ. ಆದರೂ ಸಾಲದು. ಇದು ತಕ್ಷಣವೇ ಕ್ರಮ ಕೈಗೊಂಡು ಅದನ್ನು ಯಾರು ಕ್ರೈಮ್ ಮಾಡಿದರೆ ಅದನ್ನು ಒಂದು ಹಂತಕ್ಕೆ ತಲುಪಿಸ್ತಕ್ಕಂಥ ತಾರ್ಕಿಕ ಅಂತ್ಯವನ್ನು ಹಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸರ್, ಎಲ್ಲೋ ಒಂದು ಕಡೆ ನೀವು ನೋಡ್ತಾ ಇರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ನಾನಾಗಲಿ ಯಾರೇ ಆಗಲಿ ಫೋಟೋ ತೆಗಿತೀವಿ, ಫೋಟೋವನ್ನು ಹಾಕ್ತೀವಿ, ಅದನ್ನು ಅಶ್ಲೀಲವಾಗಿ ಬಳಕೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆ? ಉದ್ಯೋಗದ ಕೊರತೆ ಇದೆಯಾ? ಒಂದು, ನೀವು ಹೇಳಿದ ಪ್ರಶ್ನೆ ಭಾಳ 100ಕ್ಕೆ 100 ಸತ್ಯ. ಇವತ್ತಿನ ಈ ಸರ್ಕಾರಗಳು ಈ ಹಿಂದೆ ಎಲ್ಲ ಒಂದು ಯುವ ನೀತಿ ಅಂತ ಹೇಳಿ ಪ್ರತಿ ವರ್ಷ, ಪ್ರತಿ 5 ವರ್ಷಕ್ಕೊಮ್ಮೆ ಪಂಚವಾರ್ಷಿಕ ಯೋಜನೆಯಲ್ಲಿ ಯುವ ನೀತಿ ಬರ್ತಾ ಇತ್ತು. ಆ ಯುವಕರಿಗೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಧಾರೆ ಕೊಡ್ತಕ್ಕಂತಹ, ಸಾಮಾಜಿಕ ಬದ್ಧತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ, ಅವರಿಗೆ ಅವರ ಶಿಕ್ಷಣಕ್ಕೆ ಪೂರಕವಾಗಿ ಉದ್ಯೋಗ ಕೊಡ್ತಕ್ಕಂಥ ಹಲವಾರು ಯೋಜನೆಗಳು ಬರ್ತಾ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಮರೀಚಿಕೆ ಆಗ್ತಾ ಇದೆ. ಶಿಕ್ಷಣವು ಕೂಡ ಇವತ್ತು ವ್ಯಾಪಾರದ ಸರ್ಕಾರ ಇರೋದ್ರಿಂದ ಆ ಶಿಕ್ಷಣನೂ ಕೂಡ ದುಡ್ಡಿದ್ದವನು ಪಡಿತಾನೆ, ದುಡ್ಡಿಲ್ಲದವನು ಬೇರೆ ಅವನು ಕೆಳ ಹಂತದ ಕೆಲಸಕ್ಕೋ ಅಥವಾ ಕೆಳ ಹಂತದ ಜೀವನ ನಡೆಸ್ತಕ್ಕಂಥ ಪರಿಸ್ಥಿತಿ ಬಂದೋಗಿದೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರದ ಆಡಳಿತ ನೀತಿಯ ವೈಫಲ್ಯದ ಪರಿಣಾಮ ಯುವಕರಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ದಿಕ್ಕು ದೆಸೆ ತೋರಿಸ್ತಕ್ಕಂಥ ಇವತ್ತು ಯುವ ನೀತಿ ಈ ದೇಶದಲ್ಲಿಲ್ಲ. ಅದಕ್ಕಾಗಿ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ
ಯುವ ನೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಿ ಆ ಯುವಕರನ್ನ ಸಮಾಜದ ಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಪ್ರೇರೇಪಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಜನ ಇಂಟರ್ನೆಟ್ ಇಂದ